ಅವರ ಹಾಡುಗಳು ಇವತ್ತಿಗೂ ಜಗತ್ತಿನಾದ್ಯಂತ ದುಡಿಯುವ ಜನರ ದನಿಯಾಗಿದೆ. ಬಹುಶಃ ನಮ್ಮ ಮುಂದೆ ಅನೇಕ ಹಿರಿಯ ಜೀವಗಳು ಕುಳಿತಿದ್ದಾರೆ. ಇವತ್ತು ಕವಿಗಳು ಏನ್ ಮಾಡಿದ್ರು ಅನ್ನುವಂಥ ಕೆಲವು ಮಾತುಗಳು ಆಗಾಗ ಬರ್ತಾರೆ. ಕವಿಗಳು ಏನ್ ಮಾಡಿದ್ರು ಅನ್ನೋದರ ಬಗ್ಗೆ ಅತ್ಯಂತ ತಲಸ್ಪರ್ಶಿಯಾಗಿ ಅವರ 12 ವರ್ಷಗಳ ಸದನದಲ್ಲಿ ಅವರು ಏನೆಲ್ಲ ಇಡೀ ನಾಡಿನ ಜನತೆಯ ಆಶೋತ್ತರಗಳನ್ನ ಬಿಂಬಿಸಿದ್ರು, ಬಡವರು ದುಡಿಯುವ ಜನರ ಸಂಕಟಗಳನ್ನ ಪರಿಷತ್ತಲ್ಲಿ ಮಂಡಿಸಿದ್ರು ಅನ್ನೋದರ ಬಗ್ಗೆ ಅದರ ಒಂದು ಸಮಗ್ರ ಕೃತಿಯನ್ನ ರಚನೆ ಮಾಡಿದಂತ ನಮ್ಮ ರುಕೋಜಿ ಸರ್ ಅವರು ಕುಳಿತಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾವೆಲ್ಲ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅದನ್ನ ಓದಬೇಕು. ಯಾವ ರೀತಿ ಕವಿಗಳು ಆ ಸದನದಲ್ಲಿ ಇಡೀ ಕನ್ನಡ ನಾಡಿನ ಜನರ ನೋವುಗಳನ್ನ ಕುರಿತು ಅದರಲ್ಲಿ ಜೀವಿಸಿದ್ರು ಅದರಲ್ಲಿ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಬಹುಶಃ 70ರ ಕಾಲಘಟ್ಟದ ಸಂದರ್ಭದಲ್ಲಿ ಒಲಮಾದೇವರ ಆಳಿಗೆ ಏನು 50 ವರ್ಷ ಆಯ್ತು, ದಲಿತ ಚಳವಳಿಗೂ 50 ವರ್ಷ ಆಗಿದೆ. ಕವಿಗಳು ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸಿದಂಥವ್ರು. ಇವತ್ತು ನಾವೆಲ್ಲ ಇಷ್ಟೊಂದು ಜೀವಂತವಾಗಿ ಲವಲವಿಕೆಯಾಗಿ ಬದುಕಿದ್ದೀವಿ ಅಂತ ಹೇಳಿದ್ರೆ ಕವಿಗಳು ಅವರ ಚಿಂತನೆಗಳು ಅನ್ನೋದನ್ನ ನಾವಿಲ್ಲಿ ಮರಿಬಾರದು. ಬಹುಶಃ ದಲಿತ ಚಳವಳಿಗ ಮಹಾ ಮೇರು ಶಿಖರಗಳು ಅಂತ ಹೇಳಿದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಡಾಕ್ಟರ್ ಸಿದ್ಲಿಂಗಯ್ಯನವರು. ಇವತ್ತು ಏನು ಪೌರಾಣಿಕವಾಗಿ ನಾವು ತ್ರಿಮೂರ್ತಿಗಳಂತ ಯಾರ್ಯಾರನ್ನ ಕಲ್ಪಿಸ್ಕೊಳ್ತೀವಿ, ಆದರೆ ನಿಜವಾದ ನಾಡಿನ ಬಹುಜನರ ಮತ್ತು ದುಡಿಯುವ ಜನರ ಬಹುದೊಡ್ಡ ದನಿ ಅಂತ ಹೇಳಿದ್ರೆ ಈ 3 ವ್ಯಕ್ತಿತ್ವಗಳನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಸಿದ್ಲಿಂಗಯ್ಯನವರು, ದೇವನೂರು ಮಹಾದೇವರವರು ಕಟ್ಟಿದಂತ ದಲಿತ ಚಳವಳಿಯ ಒಳಗಡೆ ಅನೇಕ ತಪ್ಪಲಿ ಜಾತಿಗಳು, ಅಸಹಾಯಕ ಜಾತಿಗಳು ದಲಿತ ಚಳವಳಿ ಅನ್ನುವಂಥ ತಾಯಿಯ ಒಡಲಿನಲ್ಲಿ ಅವು ಅತ್ಯಂತ ಯಾವ ರೀತಿ ತಾಯಿಯ ಗರ್ಭದಲ್ಲಿ ಇರ್ತಾರೆ ಆ ರೀತಿ ಇದ್ದಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಕವಿ ಸಿದ್ಲಿಂಗಯ್ಯನವರ ಪ್ರತಿಷ್ಠಾನಕ್ಕೆ ಈಗಾಗಲೇ ಆ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನ ಮಾಡಿದ್ವಿ. ಆಗ ಕಂದಾಯ ಮಂತ್ರಿಗಳಾಗಿದ್ದಂತ ಅಶೋಕ್ ಅವರು ಭರವಸೆ ಕೊಟ್ಟರು, ಬೆಂಗಳೂರಿನ ಸುತ್ತಮುತ್ತಲು ನಾವು ಪ್ರತಿಷ್ಠಾನಕ್ಕೆ ಕವಿಗಳ ಆ ಸ್ಮಾರಕಕ್ಕೆ ಏನು ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇದೆ ಅದಕ್ಕೆ ಭೂಮಿಯನ್ನ ಕೊಡ್ತೀವಿ, ಅಲ್ಲಿ ಎಲ್ಲ ರೀತಿಯ ಚಟುವಟಿಕೆ ಆಗಲಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ರು. ನಂತರ ಸರ್ಕಾರ ಬದಲಾಯಿತು. ಶಿವಶಂಕರ್ ಅವರು ತುಂಬಾ ಅದರ ಬಗ್ಗೆ ಆ ಒಂದು ವಿಷಯದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಆಗ್ಬೇಕಾಗಿರುವಂಥದ್ದು, ಇವತ್ತು ಯಾವ ರೀತಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಮಾರಕ ಹರಿಹರದ ಆ ಭಾಗದಲ್ಲಿ ಇವತ್ತು ಒಂದು ಭವ್ಯವಾದ ಸ್ಮಾರಕ ಇದೆ. ನಿಜಕ್ಕೂ ಆ ಸ್ಮಾರಕದ ಹಿಂದೆ ಬಹುದೊಡ್ಡ ಚರಿತ್ರೆ ಇದೆ ಅನ್ನೋದನ್ನ ನಾವು ಮರೆಯಬಾರದು. ಕೃಷ್ಣಪ್ಪನವ್ರು ತೀರ್ಕೊಂಡಾಗ ಅವರನ್ನು ಎಲ್ಲಿ ಅವರ ಉಳ್ಬೇಕು ಏನ್ ಮಾಡ್ಬೇಕು ಅಂದಾಗ ಕೃಷ್ಣಪ್ಪನವ್ರ ಹತ್ರ ಏನೇನೂ ಇರಲಿಲ್ಲ. ಅಷ್ಟು ಸರಳವಾಗಿ ಹಂಗ ಬದುಕಿದಂತ ಒಂದು ಜೀವಗಳು ಅವು. ಆದ್ರೆ ಅಂತ ಸಂದರ್ಭದಲ್ಲಿ ಕೃಷ್ಣಪ್ಪನವರನ್ನೇ ತನ್ನ ಎದೆಗಪ್ಪಿಕೊಂಡಂತ, ಅವರನ್ನೇ ಉಸಿರಾಡ್ತಾ ಇದ್ದಂತ ರುದ್ರಪ್ಪ ನಗವಾಡಿ ಅವರು ತಮ್ಮ ಎಲೆ ತೋಟದಲ್ಲಿ 1/2 ಎಕರೆ ಭೂಮಿಯನ್ನ ಕೊಟ್ಟು ಕೃಷ್ಣಪ್ಪನವರು ಅಲ್ಲಿ ಬದುಕೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಇದು ದಲಿತ ಚಳವಳಿ ಕೊಟ್ಟಂತ ದೊಡ್ಡ ವ್ಯಕ್ತಿತ್ವಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಸುತ್ತಮುತ್ತಲು ಬೆಂಗಳೂರಿನ ಸುತ್ತಲೂ ಕವಿ ಸಿದ್ಧಲಿಂಗಯ್ಯನವರಿಗೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡುವ ಮೂಲಕ ಒಟ್ಟು ದಲಿತ ಪರಂಪರೆಯಲ್ಲಿ ದಲಿತ ಸಿದ್ಧಲಿಂಗಯ್ಯನವರನ್ನ ನಾವು ನೆನಪು ಮಾಡ್ಕೊಳ್ಳೋದಂದ್ರೆ ದಲಿತ ಚರಿತ್ರೆಯನ್ನ ಮರುಕಟ್ಟುವಿಕೆ ಅಥವಾ ಮರು ವ್ಯಾಖ್ಯಾನ ಮಾಡೋದು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರ ಹಾಡುಗಳು ಇವತ್ತಿಗೂ ಜಗತ್ತಿನಾದ್ಯಂತ ದುಡಿಯುವ ಜನರ ದನಿಯಾಗಿದೆ.
ಅದು ಕ್ಯೂಬಾ ಆಗಿರ್ಬೋದು, ಜೆಕೋಸ್ಲೋವಿಯಾ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಇವತ್ತು ಕವಿಗಳ ಹಾಡುಗಳನ್ನ ಅದನ್ನ ಆಯಾ ಭಾಷೆಗಳಿಗೆ ಅನುವಾದ ಮಾಡಿ ಇವತ್ತು ಒಂದು ಶ್ರಮಜೀವಿಗಳ ಹೋರಾಟದ ಹಾಡುಗಳಾಗಿ ಇವತ್ತು ಅದು ಜಗತ್ತಿನಾದ್ಯಂತ ಧ್ವನಿಸ್ತಾ ಇದೆ. ಇದು ನಮಗೆ ಹೆಮ್ಮೆ, ಇದು ಕರ್ನಾಟಕಕ್ಕೆ ಹೆಮ್ಮೆ. ಅಗ್ರಹಾರ ಸರ್ ಹೇಳ್ತಾ ಇದ್ರು, ಕವಿಗಳನ್ನ ದಲಿತ ಕವಿ ಅನ್ನುವಂಥದ್ದು ಅದು ಅಷ್ಟು ಏನು ಒಳ್ಳೇದಲ್ಲ ಅಂತಲ್ಲ, ಆದ್ರೆ ನಮಗೆ ಹೆಮ್ಮೆ. ಯಾಕಂದ್ರೆ ಒಂದು ಶೋಷಿತ ಸಮುದಾಯದ, ದಿಕ್ಕಟ್ಟ ಸಮುದಾಯದ ಒಂದು ಬಹುದೊಡ್ಡ ದನಿಯಾಗಿ ಬಂದಂತ ಒಬ್ಬ ದೊಡ್ಡ ಕವಿ, ಅದು ದಲಿತ ಕವಿ ಸಿದ್ಧಲಿಂಗಯ್ಯನೇ ಅನ್ನುವಂಥದ್ದು ನಮಗೆ ತಿಳುವಳಿಕೆ. ಹಾಗಾದ್ರೆ ಇವತ್ತು ಬ್ಲಾಕ್ ಪ್ಯಾಂಥರ್ಸ್, ಈಗ ಬ್ಲಾಕ್ ಪೊಯೆಟ್ಸ್ ಅಂತ ಕರ್ಕೊಳ್ತಾರೆ. ಅವ್ರಿಗೆ ಯಾವುದೇ ಕೀಳರಿಮೆ ಇಲ್ಲ, ಯಾವ ಕೀಳರಿಮೆನ ಇಟ್ಕೊಳ್ದಿರಾನೆ ಇವತ್ತು ಕಪ್ಪು ಜನರ ಹಾಡು ಅನ್ನುವಂತ, ಕಪ್ಪು ಜನರ ಕವಿ ಅನ್ನುವಂತ ಆ ಒಂದು ಅಸ್ಮಿತೆಯನ್ನ ಹುಟ್ಟಾಕುವ ಮೂಲಕ ಅವರು ಕನ್ನಡ ಕವಿ ಹೌದು, ಅಷ್ಟೇ ಶ್ರೇಷ್ಠ ದಲಿತ ಮತ್ತು ದುಡಿಯುವ ಜನರ ಕವಿಯವ್ರದು ಅನ್ನುವಂತ ಮಾತುಗಳನ್ನ ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್.